ಹೇ ಹಾಯ್ ಗೈಸ್, ಇವತ್ತು ನಾವು ಮಾತಾಡೋಣ ಭೋಜ್ಪುರಿ ಇಂಡಸ್ಟ್ರಿಯಲ್ಲೇ ರಂಗ್ ದೆ ಬಸಂತಿ ಮೂವಿ ರಿಲೀಸ್ ಆಗಿದೆ. ಸಬ್ ಟೈಟಲ್ನೂ ಇಲ್ಲ ಮತ್ತು ಭೋಜ್ಪುರಿದಾಗೆ ಮೂವಿ ರಿಲೀಸ್ ಆಗಿದೆ. ಇದು ಮೂವಿ ರಿಲೀಸ್ ಆಗೋ ಮಟ್ಟಿಗೆ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಾ ಅಂತಂದರು. ಬಟ್ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿಲ್ಲ, 3 ತಿಂಗಳು ಮೂವಿ ಲೇಟ್ ಆಯಿತು. ಫೈನಲಿ ನಾ IMAX ಥಿಯೇಟರ್ದಾಗ ಮೂವಿ ನೋಡ್ಕೊಂಡು ಬಂದಿನ 60-70 ಕಿಲೋಮೀಟರ್ ಜರ್ನಿ ಮಾಡಿನ. ಮುಟ್ಟ ಮಂದಿ ಕಾಮೆಂಟ್ ಮಾಡಿ ಸಲಕ್ಕೆ ಇದು ಮೂವಿ ನೋಡ್ಲಿಕ್ಕೆ ಹೋಗಿದ್ದೀನಿ. ಆಲ್ಮೋಸ್ಟ್ ಈ ವಿಡಿಯೋಕ್ಕೆ ಮ್ಯಾಕ್ಸಿಮಮ್ ಒಂದು 100 ಲೈಕನ್ನು ಬರಬೇಕು ಈ ವಿಡಿಯೋಕ್ಕೂ. ಜರ್ನಿ ಮಾಡೋ ಮಟ್ಟಿಗೆ ನನಗೆ ಸ್ವಲ್ಪ ಅದೇ ಭಯ ಅನಿಸ್ಲತ್ತಿತ್ತು. ಅಲ್ಲಿ ಹೋದ್ಮೇಲೆ ಮತ್ತೆ ಶೋ ಚಾಲು ಅಥವಾ ಏನು ಕ್ಯಾನ್ಸಲ್ ಮಾಡ್ತಾರೆ, ಮತ್ತು ಇಲ್ಕೋ ಬೇರೆ ಮೂವಿ ನೋಡ್ಲಿಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಲತ್ತಿದ್ದ. ಫೈನಲಿ ಥಿಯೇಟ್ರಿಗೆ ಹೋದ್ಮೇಲೆ ಒಂದೇ ಪ್ರಶ್ನೆ ಕೇಳಿದೆ ಅವ್ರಿಗೆ, ನಾ ಶೋ ಚಾಲು ಅದ ಏನು ಕ್ಯಾನ್ಸಲ್ ಅದ? ತೋ ಅವ್ರಂದ್ರು ಕರೆಕ್ಟ್ ಟೈಮಿಗೆ ಅಂದಾಗ ಶೋ ಚಾಲು ಅದ ಸರ್ ಅಂತಂದರು. ತೋ 4 ಗಂಟೆ 10 ನಿಮಿಷಕ್ಕೆ ಶೋ ಇತ್ತು. 15 ನಿಮಿಷ ಲೇಟ್ ಆಯಿತು ಶೋ ಚಾಲು ಅಲ್ಲಕ್ಕೆ. 4 ಗಂಟೆ 25 ನಿಮಿಷಕ್ಕೆ 4 ಗಂಟೆ 30 ನಿಮಿಷಕ್ಕೆ ಶೋ ಚಾಲು ಮಾಡಿದ್ರು. ತೋ ನಾ ಏನೋ ಒಂದು ಹುಡುಗಿತ್ತು ಥಿಯೇಟರ್ನಲ್ಲಿ, ಅದಕ್ಕೆ ಜಾಸ್ತಿ ಪಬ್ಲಿಕ್ ಇದ್ದಿಲ್ಲ, ಇಬ್ಬರೇ ಇದ್ದಿದ್ದೆವು ನಾವು. ತೋ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆದಮೇಲೆ ಆಡಿಯನ್ಸ್ ಬರ್ಲಿಕ್ಕೆ ಚಾಲು ಮಾಡ್ತೀವಿ ಥಿಯೇಟರ್ನಲ್ಲಿ. ಮ್ಯಾಕ್ಸಿಮಮ್ ಅಲ್ಲಿನೂ ಜಾಸ್ತಿ ಪಬ್ಲಿಕ್ ಇದ್ದಿಲ್ಲ, ಒಂದು 20-25 ಮಂದಿ ಪಬ್ಲಿಕ್ ಇದ್ದರು ಥಿಯೇಟರ್ನಲ್ಲಿ, ಅದಕ್ಕೆ ಜಾಸ್ತಿ ಪಬ್ಲಿಕ್ ಇದ್ದಿಲ್ಲ. ಸಬ್ ಟೈಟಲ್ ಇದ್ರು ಸ್ವಲ್ಪ ಇನ್ನೊಂದು ಸ್ವಲ್ಪ ಅರ್ಥ ಆಗ್ತಿದ್ದು ನನಗೊಂದು ಪಾಯಿಂಟ್ ಅನ್ಸಿದ. ಹಂಗೆ ಸೆಕೆಂಡ್ ಪಾಯಿಂಟ್ ನಾವು ಮಾತಾಡ್ಬೇಕಂದ್ರು 7 ಸಾಂಗ್ಸ್ ಅವ್ರಿ, 6-7 ಸಾಂಗ್ಸ್ ಇಟ್ಟಾರೆ ಫಿಲಿಮ್ನಲ್ಲಿ. ಅಷ್ಟು ಗಣ ಸಾಂಗ್ಸಾ. ಸೊ ಕಂಪ್ಲೀಟ್ ರಿವ್ಯೂ ಕೊಡೋಕಿದ ಮೇಲೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ ಫಿಲ್ಮ್ ಡೈರೆಕ್ಟರ್ ಪ್ರೇಮ್ ಅನ್ಶುವಾರ, ಎಲ್ಲೋಸು ಮಂದಿಗೆ ಗೊತ್ತದ. ಇದು ಟೇಲರ್ ಒಳಗೆ ಕೇಸರಿ ಲಾಲ್ ಭೈ ಅದು ಡಬಲ್ ರೋಲ್ ಅಂತ ಎಲ್ಲೋಸು ಮಂದಿಗೆ ಗೊತ್ತಿತ್ತು. ಬಟ್ ಮೂವಿ ಒಳಗೆ ಏನು ಮಾಡಿದ್ರೆ ಗೊತ್ತದ, ಫಸ್ಟ್ ಹೇಳಬೇಕಂದ್ರೆ CG ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಆ್ಯಕ್ಷನ್ ಸೀನ್ಸ್ ಆಗಲಿ, ಆ್ಯಕ್ಷನ್ ಸೀನ್ಸ್ ಎಲ್ಲೆಲ್ಲಿ ಪ್ಲೇಸ್ನಾಗ ಅವ್ನು ನೋಡ್ರಿ ಅಲ್ಲೆಲ್ಲಿ ಫುಲ್ ಡಿಸಪಾಯಿಂಟ್ ಮಾಡ್ತದೆ. ಯಾಕಂದ್ರೆ ಆಬ್ವಿಯಸ್ಲಿ ನಮ್ಗೆ ಅನಿಸ್ತದ ಆ ಥರ ಪ್ರೊಜೆಕ್ಟ್ ಹಾಕಿಲ್ಲ, ಆ ಥರ ಅಮೌಂಟ್ ಹಾಕಿಲ್ಲ, ಆ ಥರ ಗುಡ್ ಬಜೆಟ್ ಹಾಕಿಲ್ಲ. ಅದೊಂದು ಪಾಯಿಂಟ್ ನನಗೆ ಅನ್ಸದ ಆ್ಯಕ್ಷನ್ ನೋಡೋ ಮಟ್ಟಿಗೆ. ಸ್ಪೆಷಲಿ ಏನು ಜಮ್ಮು ಆ್ಯಂಡ್ ಕಾಶ್ಮೀರದಾಗ ಆ್ಯಕ್ಷನ್ ಸೀನ್ಸ್ ಅವ ನೋಡ್ರಿ, ಅದು ಆರ್ಮಿ ಕ್ಯಾಂಪಲ್ಲಿ ಅಲ್ಲಿ ಪೂರ ಆ್ಯಕ್ಷನ್ ಸೀನ್ಸು ಏನಪ್ಪ ಪೂರ ಕತ್ತಲಿನಾಗೆ, ಮತ್ತು ಅದು ಸ್ಮೋಕ್ ಬಾಂಬ್ ಆಗ್ತದೆ ನೋಡ್ರಿ, ಪೂರ ಹೊಗೆ ಎಲ್ಲ ಬರ್ತದೆ. ಅದು ಏನು ನಮಗೆ ಕಾಣಲ್ಲ, ಫುಲ್ ಡಿಸಪಾಯಿಂಟ್. ಪೂರ ಕತ್ತಲ್ದಾಗೆ ಪೂರ ಹೊಗೆ ಒಳಗೆ ಆ್ಯಕ್ಷನ್ ಸೀನ್ಸ್ ಖತಮ್ ಮಾಡಿಬಿಡ್ತಾರೆ. ಸೊ ಅಲ್ಲಿ ಒಂದು ಪಾಯಿಂಟ್ ಡಿಸಪಾಯಿಂಟ್ ಮಾಡಿದ. ಅಮರ್ ಕ್ಯಾರೆಕ್ಟರ್ ಸೆಕೆಂಡ್ ಹಾಫ್ ಬರ್ತದೆ ನೋಡ್ರಿ, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ಸಲ್ಲ ನಮಗೆ. ಫಸ್ಟ್ ಶಿವಮ್ ಕ್ಯಾರೆಕ್ಟರ್ ಏನದಲ್ಲ, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮಗೆ ಅನ್ಸವ. ಯಾಕಂದ್ರೆ ಅವ್ರು ಹುಟ್ಟಿಲ್ಪ ಅವ್ರ ತಾಯಿ ತಿರ್ಕೋತಾರೆ, ಮತ್ತು ಅವ್ರ ಫಾದರ್ನೂ ತಿರ್ಕೋತಾರೆ, ಮತ್ತು ಅವ್ರ ಕಾಕ ಬಲ್ಲೆ ಬೆಳಿತಾನ. ಸೊ ಅವ್ರು ಚಲೋ ಬೆಳೆಸ್ತಾರೆ ಅವನಿಗಿನ್ನೂ ದೊಡ್ಡ ಆದಮೇಲೆ ಅವನಿಗೂ ಆರ್ಮಿದಾಗ ಜಾಯಿನ್ ಮಾಡ್ತಾರೆ. ಮತ್ತು ಥೋಡೆ ದಿನ ಆದಮೇಲೆ ಅವ್ನು ಬಂದ್ಗಿಸಿ ಒಂದು ಹುಡುಗಿ ಲವ್ ಮಾಡ್ತಾನೆ, ಲಗ್ನ ಆಗ್ತದೆ, ಎಲ್ಲ ಇಂಟ್ರೆಸ್ಟಿಂಗ್ ಪಾಯಿಂಟ್. ಬಟ್ ಏನಂದ್ರು ಇದೊಂದು ಊರು ಸ್ಟೋರಿ ಅದ, ಪ್ರೆಸೆಂಟೇಷನ್ ಆಗಿ ಚಲೋ ಆಗಿ ಕೊಟ್ಟಾರ. ಬಟ್ ನಾವು ಕರೆಕ್ಟಾಗಿ ನೋಡ್ಲಿಕ್ಕೆ ಕೋಶಿಶ್ ಮಾಡಿದೆ ಅಂದರು ಸ್ಟೋರಿ ಒಳಗೆ ಏನು ಪ್ರಿಡಿಕ್ಟ್ ನನಗೆ ಅನಿಸಲಿಲ್ಲ, ಒಂದು ನ್ಯೂ ಸ್ಟೋರಿ ನನಗೆ ಅನಿಸಲಿಲ್ಲ. ಈ ಥರ ಕಾನ್ಸೆಪ್ಟ್ದಾಗ ಮುಟ್ಟ ಮೂವಿಗಳು ನೋಡಿ ನನಗೆ ಒಂದೇ ಪಾಯಿಂಟ್ನಲ್ಲಿ ದಿಮಾಕ್ನಾಗ ಕೊಡ್ಲತ್ತಿತ್ತು. ರಿಷಿ ಕಪೂರ್ ಆ್ಯಂಡ್ ಶಾರುಖ್ ಖಾನ್ ಒಂದು ಮೂವಿ ಬಂದಿತ್ತು ನೋಡ್ರಿ, ಅದು ಕಾಂಬಿನೇಷನ್ ನನಗೆ ಹಂಗೆ ಅನ್ಸ್ಲತ್ತಿತ್ತು. ಅವ ಸಾಯ್ತಾನ ಇವು ಬರ್ತಾನ, ಇವು ಸಾಯ್ತಾನ ಅವ ಬರ್ತಾನ ಅಂತ ಒಂದು ಪ್ರಿಡಿಕ್ಟ್ ನನಗೆ ಅನ್ಸ್ಲತ್ತಿದ್ದು ಪೂರ ಸ್ಟೋರಿ ನೋಡೋ ಮಟ್ಟಿಗೆ. ಹಾಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಹನುಮಾನ್ಜಿ ಒಂದು ಸಾಂಗ್ ಅದ ಫಿಲಿಮ್ನಲ್ಲಿ, ಅದು ಸ್ಪೆಷಲಿ ನನಗೆ ಕೇಳೋಕೆ ಇಷ್ಟ ಆಗಿತ್ತು. ಅದು ಲೊಕೇಶನ್ನು ಆಗಲಿ, ಡಿಸೈನ್ನೂ ಆಗಲಿ, ಪ್ರೆಸೆಂಟೇಷನ್ ಚಲೋ ಆಗಿ ಕೊಟ್ಟಿದ್ದು. ಮತ್ತು ಫಿಲಿಮ್ನಲ್ಲಿ 7 ಸಾಂಗ್ ಇಟ್ಟಾರ. ಅಷ್ಟುಗನ ಸಾಂಗ್ ಇಡೋ ಜರೂರತ್ತಿದ್ದಿಲ್ಲ. 3 ಗಂಟೆ ಸನಿ ಮೂವಿ ಮಾಡೋದನ್ನೂ ಜರೂರತ್ತಿದ್ದಿಲ್ಲ. 2 ಗಂಟೆ 20 ನಿಮಿಷ ಮೂವಿ ಇದ್ದನ್ನು ಪರ್ಫೆಕ್ಟ್ಲಾಗಿ ಶಾರ್ಟ್ಲಿ ಆಗಿ ಚಲೋ ಆಗಿ ಪ್ರೆಸೆಂಟೇಷನ್ ಆಗಿ ಚಲೋ ಕಾಣ್ತಿತ್ತು. ಒಂದು ಪಾಯಿಂಟ್ ನನಗೆ ಅನಿಸಿದ. ಯಾಕಂದ್ರೆ ಅಮರ್ ಕ್ಯಾರೆಕ್ಟರ್ ಏನದ ಮತ್ತು ಶಿವ ಕ್ಯಾರೆಕ್ಟರ್ ಏನದಲ್ಲ, ಶಿವಮ್ ಕ್ಯಾರೆಕ್ಟರ್ ಏನದ, ಇಬ್ಬರು ಒಂದೇ ಜಾಗದಾಗ ಬರೋಲ್ಲ. ಒಬ್ಬರು ಹೋಗ್ತಾರ, ಒಬ್ಬರು ಬರ್ತಾರೆ. ಫಿಲ್ಮ್ ಬಜೆಟ್ ಕಡಿಮೆ ಇದ್ದ ಸಲಕ್ಕೆ ಇವೆಲ್ಲ ಪಾಯಿಂಟ್ ಆತವ. ಫಸ್ಟ್ ಹೇಳ್ಬೇಕಂದ್ರೆ ನೀವು ತಮಿಳ್ ಇಂಡಸ್ಟ್ರಿಯಲ್ಸ್ ನೀವು ನೋಡಿರಿ, ನ್ಯೂ ಕಾನ್ಸೆಪ್ಟ್, ನ್ಯೂ ಸ್ಟೋರಿ, CG ಆಗಲಿ, VFX ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಸೌಂಡ್ ಡಿಸೈನಿಂಗಲ್ಲಿ ಅದು ಕಾಸ್ಟ್ಯೂಮ್ ಆಗಲಿ, ಮತ್ತು ಡೈಲಾಗ್ಸ್ ಆಗಲಿ, ಅವು ಎಷ್ಟು ಇಂಪಾರ್ಟೆಂಟ್ ಅವ್ರು ಕೊಡ್ತಾರೆ. ಭೋಜ್ಪುರಿ ಇಂಡಸ್ಟ್ರಿ ಸಣ್ಣ ಇಂಡಸ್ಟ್ರಿನೇ ಅಲ್ಲ, ಅದನ್ನು ಒಂದು ಚಲೋ ಇಂಡಸ್ಟ್ರಿ ಬಿಗ್ ಮುಂದಕ್ಕೆ ಹೊಂಟದ. ಬಟ್ ಸ್ಟೋರಿ ನ್ಯೂ ತರಲಾಗ್ಯದ. ಇದು ಮೂವಿ ನೋಡೋ ಮಟ್ಟಿಗೆ ಒಂದೇ ಪಾಯಿಂಟ್ ಅನ್ಸದ, ಅದೇ ಸೌಂಡ್ ಅಪ್ಪ, ಅದೇ ಸೌಂಡ್ ಡಿಸೈನಿಂಗ್ ಅಪ್ಪ, ಅದೇ ಡೈಲಾಗ್ಸ್, ಒಂದು ಪಾಯಿಂಟ್ ಕಂಟಿನ್ಯೂ ದಿಮಾಕ್ನಾಗ ಅದೇ ನನಗೆ ಒಳ್ಳೆ ಇರ್ತಿತ್ತು. ನ್ಯೂ ಸ್ಟೋರಿ ತಂದಿಲ್ಲಪ್ಪ, ಒಂದು ಪಾಯಿಂಟ್ ನನಗೆ ಅನಿಸ್ಯದ. ತೋ ಈಗ ಶಿವ ಆರ್ಮಿದಾಗ ಜಾಯ್ನ್ ಆದಮೇಲೆ ಮತ್ತು ತೀರ್ಕೊಂಡು ಹೋಗ್ತಾನೆ. ನಾವು ಹೆಂಗೆ ತೀರ್ಕೊಂಡು ಹೋಗ್ತಾನೆ, ಎದ್ರ ಸಲಕ್ಕೆ ತೀರ್ಕೊಂಡು ಹೋಗ್ತಾನೆ, ಏನೇನು ಆಗ್ತದ ಪ್ರಾಬ್ಲಮು, ಮತ್ತು ಇಲ್ಲಿ ಅಮರ್ ಕ್ಯಾರೆಕ್ಟರ್ ಹೆಂಗೆ ಬರ್ತಾನೆ, ಇವರಿಬ್ಬರಿಗೆ ಏನು ಕನೆಕ್ಷನ್ ಅದ. ಆಬ್ವಿಯಸ್ಲಿ ಮೂವಿ ನೋಡ್ತಾನೆ ನಿಮಗೇನು ಗೊತ್ತಾಗಲ್ಲ.
ಸ್ವಲ್ಪ ಪ್ರಿಡಿಕ್ಟ್ ಏನಿಲ್ಲ ಸ್ಟೋರಿ, ಸಿಂಪಲ್ ಸ್ಟೋರಿ ಅದ, ಪ್ರೆಸೆಂಟೇಷನ್ ಸ್ವಲ್ಪ ಸರಿಯಾಗಿ ಕೊಡಬೇಕಿತ್ತು. ಹಾಂ, ಥೋಡೆ ಪ್ಲೇಸ್ನ ನನಗೆ ಮುಟ್ಟ ಇಷ್ಟ ಆಗ್ಯದ ಇದು ಮೂವಿ ನೋಡೋ ಮಟ್ಟಿಗೆ. ಇವನ್ ಮ್ಯಾರೇಜ್ ಆತಲ್ಲ, ಎಲ್ಲೂ ಮಂದಿ ಕುಂತಕೇಸ್ ಮಹಾಭಾರತ್ ನೋಡ್ತಾರೆ DD1ದಾಗೆ. ಪೂರ ಊರೊಳಗೆ ಕುಂತು ನೋಡ್ತಾರಲ್ಲ, ಅದು ಹಳಿ ಟೈಮ್ನಾಗ ಹೆಂಗಿತ್ತು, ಅದು ಎಂಟನೇ ಹಿಡ್ಕಂದ್ಗೇಸಿ ನೀವು ಛತ್ರಿ ಅಳ್ಳಾಡಿಸ್ರಿ ಸಿಗ್ನಲ್ ಬರ್ಲಾಗ್ಯದ ಅಂತ ಇದು ಪಾಯಿಂಟ್ ಹೇಳ್ತಾರೆ ನೋಡಿ ಆಗಿನ ಟೈಮ್ನಾಗ. ಅದು ಪಾಯಿಂಟ್ ಇಟ್ಟದ ಫಿಲ್ಮ್ನಲ್ಲಿ. ಇವೊಂದು ಹೊಸ ಲಗ್ನ ಆಗಿರ್ತದೆ, ಅವ್ನು ಹೋಗಿ ಅವ್ರು ಹೆಂಡತಿ ಹೋಗಿ ಎಂಟನೇ ಹಿಡ್ಕತ್ತಾಳ, ಇವನಿಗೆಲ್ಲ ಸಿಟ್ಟು ಬರ್ತದೆ. ಇದೊಂದು ಪಾಯಿಂಟ್, ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮ್ಗೆ ಅನ್ಸೋದು. ಥೋಡೆ ಕಾಮಿಡಿನ ಜನ್ರೇಟ್ ಮಾಡೋದು ಸ್ಟಾರ್ಟಿಂಗ್ದಾಗೆ, ಅದೆಲ್ಲ ಪ್ರಪೋಸ್ ಮಾಡೋ ಸೀನ್ ಆಗಲಿ, ಮತ್ತು ಫ್ಯಾಮಿಲಿ ಸಂಗಟ ರಿಲೇಷನ್ ಆಗಲಿ, ಅದು ಡೈಲಾಗ್ ಆಗಲಿ, ಮತ್ತು ಒಂದು ಕಲ್ಚರ್ ಬಗ್ಗೆದಾಗಲಿ ಫಿಲ್ಮ್ನಲ್ಲಿ ಚಲೋ ಆಗಿ ತೋರಿಸ್ಯಾರ. ಸೆಕೆಂಡ್ ಪಾರ್ಟ್ ಶಿವ ಕ್ಯಾರೆಕ್ಟರ್ ಎಂಡ್ ಆದಮೇಲೆ ಹಂಗೆ ಅಮರ್ ಕ್ಯಾರೆಕ್ಟರ್ ಸೆಕೆಂಡ್ ಪಾರ್ಟ್ನಾಗ ತೋರಿಸಲ್ಲ, ಕಾಲೇಜ್ಲಸಿ ಸ್ಟಾರ್ಟಿಂಗ್ ಮಾಡಿಬಿಡ್ತಾರೆ. ದೊಡ್ಡ ಕೂದಲು ಬೆಳೆಸೋಣ. ಇಲ್ಲಿ ಅಮರ್ ಕ್ಯಾರೆಕ್ಟರ್ ಅಂದ್ರೆ ಒಂದು ಕಾಲೇಜ್ ಒಳಗೆ ಒಂದು ಎಲೆಕ್ಷನ್ ಕ್ಯಾಂಪಿಂಗ್ ನಡ್ಲತ್ತದ. ಅಪೋಸಿಷನ್ ಮಲ್ಲಿಕ್ ಏನೋ ಅವ್ರ ಹೆಸರು. ಇಬ್ಬರು ಬಿಲ್ಕುಲ್ ಪಸಂದ್ ಮಾಡಲ್ಲ. ಅಲ್ಲಿ ಕಾಲೇಜ್ ಒಳಗೆ ತೊಳೆ ಮಾತುಗಳವ, ಅದು ನೋಡ್ರಿ, ಅದು ಇಂಪಾರ್ಟೆಂಟ್ ಮಾತುಗಳು. ಚಲೋ ಪ್ರೆಸೆಂಟೇಷನ್ ಆಗಿ ಕೊಟ್ಟಾರ. ಚಲೋ ಮೂವಿಗೂ ಈ ಥರ ಡೈಲಾಗ್ ಕೊಡಲ್ಲ. ಈ ಫಿಲ್ಮಲ್ಲಿ ಚಲೋ ಡೈಲಾಗ್ ಕೊಟ್ಟಾರ. ಅಲ್ಲಿ ಕಾಲೇಜ್ ಒಳಗಿನ ಸ್ಪೆಷಲಿ ನಾ ಹೇಳತ್ತೀನಿ, ಅದೊಂದು ಪಾಯಿಂಟ್ ಇಷ್ಟ ಆಗಿತ್ತು ನನಗೂ. ಹಾಗೆ ಇಲ್ಲಿ ಇವನು ಪ್ರಪೋಸ್ ಮಾಡೋ ಸೀನು ಅದನ್ನು ನನಗೆ ಬಿಲ್ಕುಲ್ ಇಷ್ಟ ಆಗಲಿಲ್ಲ. ಯಾಕಂದ್ರೆ ನೀವು ಪ್ರಪೋಸ್ ಮಾಡ್ತಾನ, ಅವ್ರ ತಂದೆ ಬಲೋತನ, ನಿಮ್ಮ ಹುಡುಗಿನ ಪ್ರೀತಿ ಮಾಡ್ತೀನಿ, ಲಗ್ನ ಮಾಡ್ಕೊತೀನಿ ಅಂತಾನ. ಅವ್ರ ಫಾದರ್ ಒಂದೇ ಅಂತಾರ, ನಾವೊಂದು ಆರ್ಮಿದವ ಇದ್ದೀನಿ, ಆರ್ಮಿದವನಿಗೆ ಕೊಡಬೇಕಂತ. ಬಟ್ ಅವನಿಗೆ ಗೊತ್ತಿಲ್ಲ ನಮ್ಮ ಫಾದರ್ನು ಒಂದು ಆರ್ಮಿದಾಗೆ ಇದ್ದಿರಂತ. ಯಾಕಂದ್ರೆ ತಾಯಿ ಅವ್ರು ಹೇಳಲ್ಲ ಆ್ಯಕ್ಚುಲಿ ಅವ್ರ ಫಾದರ್ಗಳಿಗೆ ಏನಾಗಿತ್ತು ಅದು, ಅಮರ್ ಫಾದರ್ಗಳಿಗೆ. ಅದು ಸ್ವಲ್ಪ ಮುಚ್ಚಿಡ್ತಾರೆ. ಮತ್ತು ಇವು ಆರ್ಮಿದಾಗ ಜಾಯ್ನ್ ಆಗಬಾರ್ದು, ಫಾದರ್ ಆಲ್ರೆಡಿ ತೀರ್ಕೊಂಡಾರ, ಮತ್ತು ಅವ್ರ ತಾತನೂ ಹಂಗೆ ತೀರ್ಕೊಂಡರು. ಸ್ವಲ್ಪ ಸೆಕೆಂಡ್ ಏನಂತಾರ, ಇವನಿಗೆ ಏನು ಹೇಳ್ಬಾರ್ದು ಅವ್ರ ಹಿಸ್ಟ್ರಿ ಬಗ್ಗೆ ಅಂತ ಸ್ವಲ್ಪ ಇಲ್ಲಿ ಮೂವಿ ಮುಂದಕ್ಕೆ ಓಡಿಸ್ಲಿಕ್ಕೆ ಕೋಶಿಶ್ ಮಾಡ್ತಾರೆ. ಇದೊಂದು ಪಾಯಿಂಟ್ ಹೇಳ್ತೀವಲ್ಲ, ಇಲ್ಲಿ ಏನು ಮಾಡ್ತಾರೆ ಗೊತ್ತದ, ಇಲ್ಲಿ ಪ್ರಪೋಸ್ ಮಾಡಿದ ಮೇಲೂ ಲಗ್ನೂ ಆಗ್ತದ. ಅದು ಹೆಂಗೆ ಆಗ್ತದ ಏನು ಏನಿಲ್ಲ ಸ್ಟೋರಿ, ಸಡನ್ಲಿ ಕಟ್ ಮಾಡಿಬಿಟ್ರೆ ಸಡನ್ಲಿ ಮ್ಯಾರೇಜ್ ಆಗುತ್ತೆ. ಇಲ್ಲಿ ಇವ್ರ ಫ್ಯಾಮ್ಲಿಗೆ ಹೆಂಗೆ ತಿಳಿಸ್ಕೊಟ್ಟನ, ಅವ್ರ ಫ್ಯಾಮ್ಲಿದಾಗ ಹೆಂಗೆ ಹೇಳಿದನು, ಅವ್ರು ಹೆಂಗೆ ಲವ್ ಮಾಡಿದನು ಅಂತ ಏನು ಪಾಯಿಂಟ್ ಹೇಳೋಕ್ಕೆ ಕೋಶಿಶ್ ಮಾಡಿಲ್ಲ. ನಾ ಮಾತಾಡ್ಬೇಕು ಇನ್ನೊಂದೇನೆಂದರೆ, ಫಿಲ್ಮ್ ಬಜೆಟ್ ಕಡಿಮೆ ಇದ್ದಿರಬೇಕು. ಅಸಲಿಗೆ VFX ಆಗಲಿ, ಡಬಲ್ ರೋಲ್ ಫಿಲ್ಮ್ನಲ್ಲಿ ಕಾಣ್ತಲ್ಲ, ಒಂದೇ ಪ್ಲೇಸ್ನಲ್ಲಿ ನಮಗೆ ಕಾಣಲ್ಲ. ಓಕೆನಾ, ಈಗ ಟೇಲರ್ನಲ್ಲಿ ನೋಡಿರ್ಬೇಕು ನೀವು, ಡಬಲ್ ರೋಲ್ ಒಂದೇ ಜಾಗದ ಆ್ಯಕ್ಷನ್ ಮಾಡ್ಲತ್ತಾರ ಅವರು. ಫಿಲ್ಮ್ನಲ್ಲಿ ಅದೇ ಪಾಯಿಂಟ್ ಅದ, ಇಬ್ಬರು ಒಂದೇ ಸ್ಕ್ರೀನ್ನಾಗ ಬರ್ತಾರೆ, ಒಂದೆರಡು ಪ್ಲೇಸ್ನಾಗ ಕಾಣ್ತಾರೆ. ಬಟ್ ಅದನ್ನು ದೂರ ಒಬ್ಬರು ಬಂದರೆ ಇನ್ನೊಬ್ಬರು ಸ್ಕ್ರೀನ್ ಮೇಲೆ ಕಾಣಲ್ಲ. VFX ಪಾಯಿಂಟ್ ನನಗೆ ಅನ್ಸದ ಚಲೋ. ಸ್ವಲ್ಪ ನೀವು ಡಬಲ್ ರೋಲ್ ಕ್ಯಾರೆಕ್ಟರ್ನು ತೋರಿಸ್ಲತ್ರಿ, ಅದು VFX ಅಲ್ಲಿ ಮತ್ತು ಡಬಲ್ ರೋಲಲ್ಲಿ ಅಪೋಸಿಟ್ ಸರಿಯಾಗಿ ತೋರಿಸ್ಬೇಕು. ಅದನ್ನು ನೋಡ್ಲಿಕ್ಕೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮ್ಗೆ ಅನ್ಸ. ಶಿವಮ್ ಕ್ಯಾರೆಕ್ಟರ್ನೆಲ್ಲ ಸ್ವಲ್ಪ ದಮ್ ಅಪ್ಲೈ ಬಾಡಿ ಲ್ಯಾಂಗ್ವೇಜ್ ಅವಂದು ಕಾಣ್ತದ. ಅಮರ್ ಕ್ಯಾರೆಕ್ಟರ್ ಏನು ಬಾಡಿ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಅವ್ರು ಸ್ಲಿಮ್ ಅಪ್ಲೈ ಕಾಣ್ತಾರೆ, ಹೆಂಗೆ ಲುಕ್ನಾಗ ಅವ್ರು ಕಾಣ್ತಾರೆ. ಇದೊಂದು ಪಾಯಿಂಟ್ ನಮಗೆ ಇಷ್ಟ ಆಗಿದೆ. ಯಾಕಂದ್ರೆ ಸೇಮ್ ಸಿಮಿಲಾರಿಟಿ ಅಪ್ಲೈ ತೋರಿಸಿಲ್ಲ. ಅಪ್ಪನು ಒಂದೇ ಲುಕ್ನಾಗ ಕಾಣ್ತಾನೆ, ಮಗನೂ ಒಂದೇ ಲುಕ್ನಾಗ ಕಾಣ್ತಾ, ಆ ಥರ ಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಇದೊಂದು ಪಾಯಿಂಟ್ ನನಗೆ ಇಷ್ಟ ಆಗಿದೆ. ಓಕೆ, ಅಲ್ಲಿದಲ್ಲಿ ಹೇಳ್ಬೇಕಂದ್ರೆ ಕಂಟಿನ್ಯೂಸ್ ಸಾಂಗ್ ಇಟ್ಟಾರ್ರಿ. ಅಷ್ಟು ಸಾಂಗ 7 ಸಾಂಗ್ ಇಟ್ಟಾರೆ ಮ್ಯಾಕ್ಸಿಮಮ್. 7 ಸಾಂಗ್ಸ ಫಿಲಿಮ್ನಲ್ಲಿ, ಅಷ್ಟು ಸಾಂಗ್ಸ. ಅಷ್ಟೇ ಹನುಮಾನ್ಜಿ ಸಾಂಗ್ ಅದ, ಅಲ್ಲಿ ನಂಗೆ ಬೆಟರ್ ಅನ್ಸದ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೀವಲ್ಲ, ಸೌಂಡ್ ಡಿಸೈನಿಂಗ್ ಅಂತೀವಲ್ಲ, ಬಿಲ್ಕುಲ್ ಇಷ್ಟ ಆಗಿಲ್ಲ ರೀ, ಡಿಸಪಾಯಿಂಟ್ ಮಾಡಿದ. ಸ್ವಲ್ಪ ಸ್ಟೋರಿ ಪ್ರಿಡಿಕ್ಟ್ ಇರಬೇಕಿತ್ತು, ನೋಡ್ಲಿಕ್ಕೆ ಇಂಟ್ರೆಸ್ಟಿಂಗ್ ಇರಬೇಕಿತ್ತು. ಆ್ಯಕ್ಷನ್ ಸೀನ್ಸ್ ಆಗಲಿ, ಅದು ಆರ್ಮಿ ಮೇಲೆ ಒಂದು ಮೂವಿ ಇದ್ದ ಮೇಲೂ, ದೇಶಭಕ್ತಿ ಮೇಲೆ ಒಂದು ಮೂವಿ ತೆಗೆದ ಮೇಲೂ ಅದು ಇಮೋಷ್ನಲ್ ಕಾಣಬೇಕಿತ್ತು. ಅದು ಇಮೋಷ್ನಲ್ ಎಲ್ಲಿ ನಮಗೆ ಕಾಣಲ್ಲ. ಗೌರಿ ಅಂತ, ಗಜ್ನಿವಿ ಅಂತ ಈ ಥರ ಫಿಲ್ಮ್ನಲ್ಲಿ ಥೋಡೆ ಮಾತಾವ, ಥೋಡೆ ಕರೆಕ್ಟಾಗಿ ಮಾತಾಡ್ಯಾರ ಫಿಲ್ಮಲ್ಲಿ. ಅದು ಕಾಲೇಜ್ ಒಳಗಲ್ಲಿ, ಮತ್ತು ಆತಂಕವಾದಿಗಳು ಹೆಂಗೆ ಅವ್ರಿಗೆ ಹಿಡ್ಕೊಂತಂದ್ರೆ ಇಲ್ಲಿ ಆರ್ಮಿ ಕ್ಯಾಂಪ್ನಾಗ ಇಡ್ತಾರೆ ನೋಡ್ರಿ, ಅದು ಸೀನ್ ನೋಡೋವಂಥ ಸೀನ್ ಅವ. ಥೋಡೆ ಡೈಲಾಗಲ್ಲಿ ಇಂಪಾರ್ಟೆಂಟ್ ಇಟ್ಟಾರ, ಚಲೋ ಆಗಿ ಪಾಯಿಂಟ್ ಕೊಟ್ಟಾರ. ಡೈಲಾಗ್ ಅಂದ್ರೆ ಮೈ ಒಳಗೆಲ್ಲ ಜುಮ್ ಅನಿಸ್ಬೇಕು, ಮಾತುಗಳು ಕೇಳಿದ್ರೆ ಶಾಕಿಂಗ್ ಆಗ್ಬೇಕು ನಾವು. ಬಟ್ ಆ ಥರ ಡೈಲಾಗ್ ಇಟ್ಟಿಲ್ಲ. ಓಕೆ, ಏನು ಇಡಬೇಕಂತ ಆ ಥರ ಡೈಲಾಗ್ ಇಟ್ಟಾರೋ, ಇದೊಂದು ಪಾಯಿಂಟ್ ಪೂರಾ ಮೂವಿ ನೋಡೋ ಮಟ್ಟಿಗೆ ಅಷ್ಟೇ. ಲಾಸ್ಟಿಗೆ ಬರತನ, ಎಂಡಿಂಗ್ ಬರತನ ಮತ್ತೊಂದು ಶಾಕಿಂಗ್ ಕೊಟ್ಬಿಟ್ಟದ ಮೂವಿ ನೋಡಿದ್ಮೇಲೆ ನಿಮಗೆ ಡೆಫಿನೆಟ್ಲಿ ಗೊತ್ತಾಗ್ತದ. ನೀವಿನ ಮೂವಿ ನೋಡಿದ್ರೆ ನಿಮ್ಗೆ ಹೆಂಗೆ ಅದು ಕಾಮೆಂಟ್ ಮಾಡಿ ನನಗೆ ಹೇಳ್ರಿ. ನೋಡ್ಲಿಕ್ಕೆ ಓಕೆ, ಒನ್ ಟೈಮಲ್ಲಿ ವಾಚಬಲ್ ಮೂವಿ ಅದ, ನೋಡ್ಬೋದು ಮೂವಿ. ಅಂಥ ಪರಿ ಏನು ಡಿಸಪಾಯಿಂಟ್ ಮಾಡಲ್ಲ ಮೂವಿ. ಓಕೆನಾ, ನಾನಂತರ ಭೋಜ್ಪುರಿ ಇಂಡಸ್ಟ್ರಿಯಲ್ಲಿ ಫಸ್ಟ್ ಮೂವಿ ರಂಗ್ ದ ಬಸಂತಿ IMAX ಥಿಯೇಟರ್ನಲ್ಲಿ ನೋಡಿನ. ಮೂವಿ ಫಸ್ಟ್ ಹಾಫ್ ಏನೂ ಡಿಸಪಾಯಿಂಟ್ ನನಗೆ ಮಾಡಿಲ್ಲ, ಸೆಕೆಂಡ್ ಹಾಫ್ ಸ್ವಲ್ಪ ನನಗೆ ಡಿಸಪಾಯಿಂಟ್ ಮಾಡಿದ ಮೂವಿ. ಸ್ಟೋರಿ ವೈಸಲ್ಲಿ, ಕ್ಯಾರೆಕ್ಟರ್ ವೈಸಲ್ಲಿ ಅದು ಡೀಪಾಗಿ ಪ್ರೆಸೆಂಟೇಷನ್ ಆಗಿ ಚಲೋ ಆಗಿ ತೋರಿಸಿಲ್ಲ. ಒಂದು ಪಾಯಿಂಟ್ ನನಗೆ ಅಲ್ಲಿ ಡಿಸಪಾಯಿಂಟ್ ಮಾಡಿದೆ ಮೂವಿ. ಫಿಲ್ಮ್ನಲ್ಲಿ ವಿಲನ್ ಯಾರಲ್ಲ, ಅವ್ರನ್ನೂ ಮೇನ್ ಇಂಪಾರ್ಟೆಂಟು ಅಲ್ಲಿ ಸ್ಟ್ರಾಂಗ್ ರೋಲ್ ಅಲ್ಲಿ ಯೂಸ್ ಆಗಿಲ್ಲ ಅವ್ರನ್ನು.
ಓಕೆ ಸಿಂಪಲ್ ರೋಲ್ ಅಪ್ಲೇ ನನಗೆ ಅನ್ಸದ. ಜಮ್ಮು ಆ್ಯಂಡ್ ಕಾಶ್ಮೀರ್ ಬಗ್ಗೆದಾಗ ಎಲ್ಲಿ ತೋರಿಸಿಲ್ಲ, ಒನ್ ಎಲ್ಲ ತೋರಿಸಿರಲ್ಲ. ಬರಫ್ ಎಲ್ಲಿ ಸೀನ್ಸ್ಗಳು ನೋಡ್ರಿ, ಥೋಡೆ ಆರ್ಮಿ ಕ್ಯಾಂಪ್ಗಳು ಅವ ನೋಡ್ರಿ, ಅದು ಸ್ವಲ್ಪ ತೋರಿಸಿಲ್ಲ, ಜಾಸ್ತಿನೂ ತೋರಿಸಿಲ್ಲ. ಈಗ ಜಮ್ಮು ಕಾಶ್ಮೀರ್ ಬಗ್ಗೆದಾಗ ಅಲ್ಲಿ ಡಿಟೇಲಾಗಿ ಏನು ತೋರಿಸ್ಲಿಕ್ಕೆ ಕೋಶಿಶ್ ಮಾಡಿಲ್ಲ. ಸ್ಟಾರ್ಟಿಂಗ್ದಾಗೆ ಒಂದು ಗುಡಿ ಬಗ್ಗೆದಾಗೆ ಟೆಂಪಲ್ ಬಗ್ಗೆ ತೋರಿಸ್ಲಿಕ್ಕೆ ಕೋಶಿಶ್ ಮಾಡಿದ್ರೆ ಅಲ್ಲೇ ಅದು ಸೀನ್ ಖತಮ್ ಮಾಡಿಬಿಟ್ರೆ. ಓಕೆ ಕಾಲೇಜ್ ಬಗ್ಗೆದಾಗ ಅಲ್ಲಿ ಮತ್ತು ಲವ್ ಸ್ಟೋರಿ ಸೀನ್ಸ್ ಅಲ್ಲಿ ಒಂದು ಫ್ಯಾಮ್ಲಿ, ಒಂದು ಊರು ಸ್ಟೋರಿ ಹೆಂಗಿರಬೇಕು ಸಿಂಪಲಾಗಿ ಪ್ರೆಸೆಂಟೇಷನ್ ಆಗಿ. ನೀವು ರಂಗ ದ ಬಸಂತಿ ಮೂವಿ ನೋಡಿ ನಿಮಗೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ನಾನು ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಯಾರು ಆಡಿಯನ್ಸ್ ಇಲ್ಲ ಥಿಯೇಟರ್ನಲ್ಲಿ, ಪೂರಾ ಶೋ ಖಾಲಿ ಅದ.